ಹಾಗೂ RPL ಟ್ರೈನಿಂಗ್ ಕೊಡುವ ಸಂಸ್ಥೆಯಿಂದ ಇವತ್ತು ಕಟ್ಟಡ ಮತ್ತು ಇತರ ಕಾರ್ಮಿಕರಿಗೆ RPL ಟ್ರೈನಿಂಗ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮನೋರಾಯಪಾಳ್ಯದ ವಾರ್ಡಿನ ಶ್ರೀ ವಾಜಿಸ್ ಸರ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಚಾಮುಂಡೇಶ್ವರಿ ಕಟ್ಟಡ ಇಲ್ಲಿ ಈ ಟ್ರೈನಿಂಗ್ ತಗೊಳ್ಳೋಕೆ ಬಂದಿರುವಂಥ ಎಲ್ಲ ಕಾರ್ಮಿಕರಿಗೂ ಸ್ವಾಗತವನ್ನು ಬಯಸ್ತೀವಿ. ಈ ಕಾರ್ಯಕ್ರಮ ಏನಿದೆ RPL ಟ್ರೈನಿಂಗ್ ಕಟ್ಟಡ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಇದು ಒಂದು ಸಾರಿ ತಾವು ಕೆಲಸದಲ್ಲಿ ಯಾವ ರೀತಿ ಸುರಕ್ಷತಾ ಸಾಮಗ್ರಿಗಳನ್ನು ಸುರಕ್ಷತಾ ಪರಿಕರಣಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ತಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಬೇಕು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗಗಳನ್ನು ಪಡ್ಕೊಬೇಕಂತ ಕೇಳ್ತಾ ಇದ್ದೀನಿ. ಮತ್ತು ಯಾರ್ಯಾರು ಕಟ್ಟಡ ಕಾರ್ಮಿಕರು ಈ ವಾರ್ಡಲ್ಲಿದ್ದೀರಾ, ಈ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀರಾ, ಈ ಹತ್ತಿರದ ಎಲ್ಲರೂ ಇಲ್ಲಿ ಬಂದು ನೋಂದಣಿ ಮಾಡ್ಕೊಳ್ಳಿ. ಯಾವುದಾದ್ರೂ ನೋಂದಣಿ ಆಗಿಲ್ಲ, ಫಸ್ಟ್ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಆಗಬೇಕು. ನೋಂದಣಿ ಕಾರ್ಡ್ ಪಡೆದಂತಹ ಕಾರ್ಮಿಕರು ಅದನ್ನು ಪ್ರತಿ ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಅದು ರಿನ್ಯೂವಲ್ ಇರುತ್ತೆ. ಆ ರಿನ್ಯೂವಲ್ ಕಾರ್ಡನ್ನು ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ರಿನ್ಯೂವಲ್ ಮಾಡ್ಕೊಳ್ತಾ ಇರಬೇಕು. ಅದು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸೌಲಭ್ಯಗಳು ಕಂಟಿನ್ಯೂ ಇರುತ್ತೆ. ಪ್ರತಿ ವರ್ಷ ನೀವು ರಿನ್ಯೂವಲನ್ನು ಮಾಡ್ಕೊಂಡು ಹೋಗಿ. ರಿನ್ಯೂವಲ್ ಇದ್ರೆ ಮಾತ್ರ. ಬೈ ಚಾನ್ಸ್ 1 ತಿಂಗಳು 2 ತಿಂಗಳು ಲ್ಯಾಬ್ಸ್ ಆದರೂ ಕೂಡ ಬಂದು 1 ವರ್ಷದವರೆಗೆ ಟೈಮ್ ಇರುತ್ತೆ. ಲ್ಯಾಬ್ಸ್ ಆದರೂ ಕಾರ್ಡು 1 ವರ್ಷದವರೆಗೆ ನಿಮಗೆ ರಿನ್ಯೂವಲ್ ಟೈಮ್ ಇರುತ್ತೆ. ಆವಾಗ ರಿನ್ಯೂವಲ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಆ ಸೌಲಭ್ಯಗಳು ಕಂಟಿನ್ಯೂ ಆಗುತ್ತೆ. ಈಗ ಕಟ್ಟಡ ಕಾರ್ಮಿಕರು ನೀವು 1 ಟೈಮ್ ನೋಂದಣಿ ಆದರೆ ಏನೇನು ಈಗ ಮಗು ಹುಟ್ಟಿದಿಂದ ನೀವು ತೀರ್ಕೊಂಡವರೆಗೂ ನಿಮಗೆ ಪ್ರತಿ ಹಂತದಲ್ಲೂ ಎಲ್ಲ ಸೌಲಭ್ಯಗಳು ಸಿಗ್ತವೆ. ಅಂದರೆ ಹೆಣ್ಮಕ್ಳು ಯಾರಾದರೂ ಕಟ್ಟಡ ಕಾರ್ಮಿಕರಾಗಿದ್ದರೆ ಅವ್ರ ಮಕ್ಕಳು 2 ಮಕ್ಕಳಿಗೆ ಹೆರಿಗೆ ಧನ ಸಹಾಯದಿಂದ ಹಿಡಿದು ಆಸ್ಪತ್ರೆ ಖರ್ಚು, ಏನಾದರೂ ಆಕ್ಸಿಡೆಂಟ್ ಆಯಿತು, ಕಾಯಿಲೆ ಆಯಿತು, ಆ ಆಸ್ಪತ್ರೆ ಖರ್ಚುಗಳು ನಿಮಗೆ ರಿಎಂಬರ್ಸ್ಮೆಂಟ್ ಆಗಿ ಬರ್ತವೆ. ಸೊ ನೀವು ಕಾರ್ಡ್ ಮಾಡ್ಕೊಂಡು ಏನಾದರೂ ಅಪಘಾತದಲ್ಲಿ, ರಸ್ತೆ ಅಪಘಾತ ಆಗಿರ್ಬೋದು, ಅಲ್ಲ ಕಟ್ಟಡ ಕೆಲಸದಲ್ಲಿ ಬಿಲ್ಡಿಂಗಲ್ಲಿ ಏನಾದರೂ ಆಗಿರ್ಬೋದು, ಆ ಟೈಮಲ್ಲಿ ಮಾಡಿದರೆ ನಿಮಗೆ 7.5 ಲಕ್ಷ ರೂಪಾಯಿವರೆಗೆ ಅಪಘಾತ ಪರಿಹಾರ ಸಿಗುತ್ತೆ. ಏನಾದರೂ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಯಿತು ಆವಾಗ ನಿಮಗೆ ಪಿಂಚಣಿನೂ ಬರುತ್ತೆ ಪ್ರತಿ ತಿಂಗಳು. ಆಮೇಲೆ ನಿಮಗೆ 2 ಮಕ್ಕಳಿಗೆ ಮದುವೆ ಧನ ಸಹಾಯ, 2 ಮಕ್ಕಳಿಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಪ್ರತಿ ವರ್ಷ ಸಿಗುತ್ತೆ. ಆಮೇಲೆ ನಿಮಗೆ ನಿಮ್ಮ ಇದಕ್ಕೆ ಯಾವುದಾದ್ರು ಕಾಯಿಲೆ ಆಯಿತು, ಮದುವೆ ಆಯಿತು, ಹೆಣ್ಮಕ್ಳಿಗೆ ಹೆರಿಗೆ ಆಯಿತು, ಆಮೇಲೆ ನಿಮಗೆ ಈ ಪ್ರತಿ ವರ್ಷ ನಿಮಗೆ ಇದು ಸೌಲಭ್ಯ ಏನು ಕಿಟ್ಗಳು, ಕಾರ್ಪೆಂಟರ್ ಆದರೆ ಕಾರ್ಪೆಂಟರ್ ಕಿಟ್, ಎಲೆಕ್ಟ್ರಿಷಿಯನ್ ಆದರೆ ಎಲೆಕ್ಟ್ರಿಷಿಯನ್ ಕಿಟ್, ಮೇಸನ್ ಆದರೆ ಮೇಸನ್ ಕಿಟ್ಗಳು. ಈ ಕಿಟ್ಗಳು ಕೂಡ ಪ್ರತಿ ವರ್ಷ ನಿಮಗೆ ಸಿಗ್ತಾ ಇರ್ತವೆ. ಸೊ ಇದನ್ನು ಪಡ್ಕೊಬೇಕು. ನಿಮಗೆ ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ, ಆ ಟ್ರೈನಿಂಗ್ಗಳು ಪಡ್ಕೊಬೇಕು. ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್, ನೀವಿರುವವರೆಗೂ 3,000 ರೂಪಾಯಿ ಪೆನ್ಷನ್ ಸಿಗತ್ತೆ ನಿಮಗೆ ಪ್ರತಿ ತಿಂಗಳು. ಅಂದರೆ ಕಾರ್ಡ್ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೊಂಡು ಹೋಗಿ. ಸೊ ನೀವು ತೀರ್ಕೊಂಡು ಆದ್ಮೇಲೆನೂ ನಿಮಗೆ ಪೆನ್ಷನ್ ಬರ್ತಾ ಇದ್ರೆ ನಿಮ್ಮ ಕುಟುಂಬಕ್ಕೆ ಫ್ಯಾಮಿಲಿ ಪೆನ್ಷನ್ ಅಂತಲೂ 1,500 ರೂಪಾಯಿ ನಿಮ್ಮ ಹೆಂಡತಿಗೆ ಇಲ್ಲ ನಿಮ್ಮ ಗಂಡನಿಗೆ ಬರುತ್ತೆ. ಸೊ ಅವ್ರು ಇರುವವರೆಗೂ ನಿಮಗೆ ಆ ಫ್ಯಾಮಿಲಿ ಪೆನ್ಷನ್ನು ಬರುತ್ತೆ. ಈ ರೀತಿ ಹಲವಾರು ಸೌಲಭ್ಯಗಳಿದ್ದಾವೆ. ಈ ಸೌಲಭ್ಯಗಳನ್ನು ಪಡ್ಕೊಬೇಕಾದ್ರೆ ಫಸ್ಟ್ ನೀವು ನಮ್ಮ ಮಂಡಳಿಯಲ್ಲಿ, ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡಿಸ್ಕೊಬೇಕು. ಅದನ್ನು ಸರಿಯಾದ ಸಮಯಕ್ಕೆ ರಿನ್ಯೂವಲ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಬಂದಂತಹ ಟ್ರೈನಿಂಗನ್ನು ಪಡೆದು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಮಿಕರ ಮಂಡಳಿ ವತಿಯಿಂದ, ಅಂದರೆ ನಮ್ಮ ಸರ್ಕಾರದ ಒಂದು ಮಂಡಳಿ, ಇವ್ರ ಕಡೆಯಿಂದ ಇವತ್ತು ನಿಮಗೆಲ್ಲ ಇವತ್ತು ಒಂದು ಟ್ರೈನಿಂಗು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಚಾಮುಂಡೇಶ್ವರ
ಚಾಮುಂಡೇಶ್ವರಿ ತಾನೆ. ಹಾಂ, ಮತ್ತೆ RPL ಒಂದು ಟ್ರೈನಿಂಗ್ ಸಂಸ್ಥೆ, ಅವರು ಮತ್ತೆ ನಮ್ಮ ಚಾಮುಂಡೇಶ್ವರ ಕಟ್ಟಡದ ಒಂದು ಸಂಸ್ಥೆ ನಮ್ಮ ಮುರುಗನ್ ಅವರು, ಅವ್ರ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಸರ್ಕಾರದಿಂದ ನಿಮಗೆಲ್ಲ ಒಂದು ಉಚಿತವಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ಶಫೀವುಲ್ಲಾ ಮತ್ತೆ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಇರಪ್ಪ, ಆ ಭಾಷೆ ನಿಲ್ಸಯ್ಯ, ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಇವತ್ತು ಕರೆದು ಒಂದು ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಆಲ್ರೆಡಿ ಸ್ಕ್ರೀನ್ ಹಾಕಿದ್ದಾರೆ. ಒಂದು ಯಾವ ರೀತಿಯ ಸುರಕ್ಷತೆ ನಿಮಗೆ ಕೊಡಬೇಕಂತ ನಮ್ಮ ಹಿನ್ನೆಲೆ, ನಮ್ಮ ಉದ್ದೇಶ. ತಮಗೆಲ್ಲ ಗೊತ್ತಿರಬಹುದು, ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ, DK ಶಿವಕುಮಾರ್ ಸರ್ಕಾರ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಮಿಕರಿಗೆ ಒಳ್ಳೆ ಒಳ್ಳೆ ಯೋಜನೆಯ ಕಾರ್ಯಕ್ರಮ ತಂದಿದ್ದೇವೆ. ಇದರ ಹಿಂದೆನೂ ಸರ್ಕಾರಗಳು ಇತ್ತು, ಇದರ ಹಿಂದೆನೂ ಲೇಬರ್ ಡಿಪಾರ್ಟ್ಮೆಂಟ್ ಇತ್ತು, ಇದರ ಹಿಂದೆನೂ ಕೋಟ್ಯಾಂತರ ರೂಪಾಯಿಯ ಸಂಗ್ರಹಣೆ ಆಗ್ತಾ ಇತ್ತು. ಆದರೆ ಯಾರಿಗೂ ಲೇಬರ್ ಅವ್ರಿಗೆ ಯಾವತ್ತೂ ಒಂದು ಸಹಾಯ ಆಗಿರಲಿಲ್ಲ. ಆಗಿತ್ತಾ? 2 ವರ್ಷ ಹಿಂದೆ ಏನಾಗಿತ್ತ ಈ ತರ? ಸಿದ್ದರಾಮಯ್ಯ ಅವರು ಎಲ್ಲಾ ತರ ವರ್ಗದ ಜನರಿಗೆ ಯೋಚನೆ ಮಾಡಿ, ಮುಂದಾಲೋಚನೆ ಯೋಚನೆ ಮಾಡಿ, ಕಾರ್ಮಿಕರು 24 ಗಂಟೆ ಬಿಸಿಲಲ್ಲಿ ಮಳೆಯಲ್ಲಿ ಕೆಲಸ ಮಾಡ್ತಾರಲ್ಲಪ್ಪ, ಇವ್ರಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು, ಯಾವ ರೀತಿ ಇವರಿಗೆ ಬಲಿಷ್ಠವನ್ನು ಮಾಡಬೇಕು ಅಂತ ಒಂದು ಯೋಜನೆ ತಂದು ನೋಡಿ. ಇವತ್ತು ನೀವು ಲೇಬರ್ ನೋಂದಣಿ ಆದ ತಕ್ಷಣನೇ 1 ವರ್ಷ ನಂತರ ಮನೆಯಲ್ಲಿ ಹೆರಿಗೆ ಒಂದು ಮಗು ಹುಟ್ಟಿದ್ರು 3 ವರ್ಷವರೆಗೂ ಅವ್ರ ವಿದ್ಯಾಭ್ಯಾಸ ಹೋಗುವವರೆಗೂ ಅವ್ರಿಗೆ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ನಮ್ಮ ಸರ್ಕಾರ ಮಾಡಿದ್ದೆ. ನಾನು ಇದು ನೋಡ್ತಾ ಇದ್ದೇನೆ. ಸುಮಾರು ತಾಯಿ ಮತ್ತೆ ಮಗ ಅಂದ್ರೆ ಹುಟ್ಟಾದ್ಮೇಲೆ 3 ವರ್ಷವರೆಗೂ ಪೌಷ್ಟಿಕ ಔಷಧಿ, ಸಹಾಯಧನ, ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಕೊಡ್ತಕ್ಕಂಥ ಉಚಿತ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಸರ್ಕಾರ ಮಾಡಿದೆ. ಅದ ನಂತರ 2 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು. ಈ ಕಾಲದಲ್ಲಿ ಯಾರು ಸ್ವಾಮಿ ದುಡ್ಡು ಕೊಡ್ತಾರೆ? ಯಾರನ್ನ ಕೊಡ್ತಾರ? ಯಾರು ಕೊಡಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಬಿಟ್ಟು 5 ಗ್ಯಾರಂಟಿಯಲ್ಲಿ ಮನೆ ಯಜಮಾನರಿಗೆ 2,000 ಬರ್ತಾ ಇದೆಯಲ್ಲ, ನಿಮ್ಮ ಮನೆಯವರಿಗೆಲ್ಲ 2,000 ಬರ್ತಾ ಇದೆಯಲ್ಲ. ನೀವು ನಮ್ಮ ವಾರ್ಡಲ್ಲಿ ಇದ್ದೀರೋ, ಪಕ್ಕದ ವಾರ್ಡಲ್ಲಿ ಇದ್ದೀರೋ, ಹೆಬ್ಬಾಳ ಕ್ಷೇತ್ರದ ಎಲ್ಲೋ ನೀವೆಲ್ಲ ಈ ಕಾರ್ಮಿಕರಿಗೆ ಇದ್ದೀರಾ. ಈ ಕಡೆ ಮನೆಗೆ 2,000 ರೂಪಾಯಿ ಬರ್ತಾ ಇದೆ. ಮನೆಗೆ ಉಚಿತ ಕರೆಂಟ್ ಫ್ರೀ ಇದೆ. ಮನೆಯವರು ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ. ರೇಷನ್ ಫ್ರೀ ಬರ್ತಾ ಇದೆ. ಅದರ ಜೊತೆಯಲ್ಲಿ ಇದೊಂದು 6ನೇ ಗ್ಯಾರಂಟಿ. ಕಾರ್ಮಿಕರಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಬ್ಬರಿಗೆ ಉಚಿತವಾಗಿ ಅವರಿಗೆ ಸಹಾಯಧನ ಮಾಡ್ತಕ್ಕಂಥದ್ದು, ಮದುವೆ ಆದರೆ ಅವರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಅನಾಹುತ ಏನಾದ್ರೆ ಆಗ್ಬಾರ್ದು, ಹೇಳಕ್ಕಾಗಲ್ಲ, ಏನೋ ಹೆಚ್ಚು ಕಡಿಮೆ ಆದರೆ ಕಾರ್ಮಿಕರು ಇದ್ರೆ 7.5 ಲಕ್ಷ ರೂಪಾಯಿ ಅವರು ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು, ಇಲ್ಲ ಏನನ್ನ ಸ್ವಲ್ಪ ಕೈ ಕಾಲು ಡ್ಯಾಮೇಜ್ ಆದರೆ ಅಲ್ಲಿಗೆ ಸ್ವಲ್ಪ ಸಹಾಯಧನ ಮಾಡ್ತಕ್ಕಂಥ ಇದು ಹಲವಾರು ಕಾರ್ಯಕ್ರಮಗಳು ನಿಮ್ಮ ಮನೆಗೆ ನಿಮ್ಗೋಸ್ಕರ ಕೊಡ್ತಕ್ಕಂಥ ಯಾರನ್ನ ಮಾಡಿದ್ರೆ ಇಡೀ ದೇಶದಲ್ಲಿ ನೀವೆಲ್ಲ ಗಮನಿಸಬೇಕು. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಈ ತರ ಕಾರ್ಯಕ್ರಮ ಕೊಟ್ಟಿಲ್ಲ, ಮುಂದೆ ಕೊಡಲಿಲ್ಲ. ಬಹುಶಃ ಬೇರೆಯವರು ಪಕ್ಷದವರು ಬರೀ ಭಾಷಣಕ್ಕೆ ಸೀಮಿತ ಆಗಿರ್ತಾರೆ. ಆದ್ರೆ ನಮ್ಮ ಪಕ್ಷದವರು, ನಮ್ಮ ನಾಯಕರು, ನಮ್ಮ ಸಿದ್ದರಾಮಯ್ಯ ಅವರು ಭಾಷಣ ಅಲ್ಲ, ನಮ್ಮ ಮಂತ್ರಿ ಸಂತೋಷ್ ಲಾಡ್ ಅವರು ಬಹಳ ಧೀರವಾಗಿ, ಸುಮಾರು ಹಿಂದಿನ ಸರ್ಕಾರದವರು ಸಾಕಷ್ಟು ಫೇಕ್ ಕಾರ್ಡ್ಗಳು ಮಾಡಿದ್ರು. ಸುಮಾರು ಒಂದು 10-15 ಲಕ್ಷ ಫೇಕ್ ಕಾರ್ಡ್ ಇತ್ತು. ಎಲ್ಲಾನು ಕ್ಯಾನ್ಸಲ್ ಮಾಡಿದ್ದೇವೆ. ಅವರ ಕಾರ್ಯಕರ್ತರೆಲ್ಲ ಲೇಬರ್ ಆಗ್ಬಿಟ್ಟಿದ್ರು. ಅವ್ರ ಪಕ್ಷದ ಬಿಜೆಪಿ ಪಕ್ಷದ ಸದಸ್ಯರೆಲ್ಲ ಲೇಬರ್ಗಳು ಆಗ್ಬಿಟ್ಟಿದ್ರು. ಅದು ನಮ್ಮ ಸರ್ಕಾರ ಬಂದು, ನಮ್ಮ ಸಂತೋಷ್ ಲಾಡ್ ಬಂದು ಎಲ್ಲ ತೆಗೆದು ಬಿಸಾಕಿ ನಿಜವಾದ ಏನು ನೀವು ಫಲಾನುಭವಿಗಳಿದ್ದೀರಾ, ಏನ್ ನಿಜವಾಗ್ಲೂ ನೀವು ಕಾರ್ಮಿಕರು ಇದ್ದೀರಾ, ಅವ್ರು ಮಾತ್ರ ಸವಲತ್ತು ಸಿಗ್ಬೇಕಂತ ಒಂದು ಹಿನ್ನೆಲೆಯಲ್ಲಿ ಉನ್ನಾರ ಮಾಡಿ ಇವತ್ತು ಒಂದು ಯೋಜನೆಗಳು ಕೊಡ್ತಾ ಇದೀವಿ. ನಿಮ್ಗೆ ಇವತ್ತು ಟ್ರೈನಿಂಗ್ ಕರ್ಸಿದೀವಿ, ಯಾವ ರೀತಿ ಸುರಕ್ಷೆ ಆಗ್ಬೇಕು ನೋಡಿ. ನಿಮ್ಗೆ ಹೆಲ್ಮೆಟ್, ಶೂಸು, ಮತ್ತೊಂದು ಎಲ್ಲ ಇಲ್ಲಿ ಇಕ್ಕಿದ್ದಾರೆ. ಎಲ್ಲ ತೋರಿಸ್ತಾರೆ ನಿಮ್ಗೆ ಯಾವ ರೀತಿ ನೀವು ಸೇಫ್ಟಿಯಾಗಿ ಕೆಲಸ ಮಾಡಬೇಕು. ನಿಮ್ಮ ಪ್ರಾಣ ನಮ್ಗೆ ಅಷ್ಟೇ ಮುಖ್ಯ.
ಬೇರೆಯವ್ರದು, ನಿಮ್ದು ಪ್ರಾಣ ನಮ್ದು ಪ್ರಾಣ ಎಲ್ಲ ಒಂದೇ, ದೊಡ್ಡವರು ಚಿಕ್ಕವರು ಅಂತ ಯಾವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಇದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಟ್ರೈನಿಂಗ್ ಬಂದವ್ರಿಗೆ ನಿಮ್ಮ ಸೈಫಂಡು ಇರಬೇಕು. ಸೈಫಂಡ್ ಇದೆಯಲ್ಲ, 2,000 ರೂಪಾಯಿ. ಅಂದ್ರೆ ಇವತ್ತು ನೀವು ಕೆಲಸ ಬಿಟ್ಟು ಬಂದಿದ್ರಂತ ಬೇಜಾರು ಮಾಡ್ಕೊಳ್ಳಂಗಿಲ್ಲ, ಮನೆ ಖಾತೆಗೆ 2,000 ರೂಪಾಯಿ ಬರ್ತದೆ. ಟ್ರೈನಿಂಗ್ ಕಿಟ್ಟು ಸಹ ಕೊಡ್ತಾ ಇದೀವಿ, ಸರ್ಟಿಫಿಕೇಟ್ ಕೊಡ್ತಾ ಇದೀವಿ. ಯಾಕೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರೆ, ನಾಳೆ ಯಾವುದೇ ದೊಡ್ಡ ಕಂಪ್ನಿ ನೀವು ಕೆಲಸ ತಗೊಂಡ್ರು, ನೀವು ಇವತ್ತು ಒಂದು ಕೂಲಿ ಮಾಡ್ತಾ ಇರ್ಬೋದು, ನಾಳೆ ಮೇಸ್ತ್ರಿ ಆಗ್ಬೋದು, ದೊಡ್ಡ ಒಂದು ಕಾಂಟ್ರಾಕ್ಟರ್ ಆಗ್ಬೇಕು ನೀವು. ಇದು ನಮ್ಮ ಉದ್ದೇಶ. ನೀವು ಕೆಳಗಡೆಯಿಂದ ಹಂತದಿಂದ ಬಂದು ದೊಡ್ಡ ಹಂತ ಲೆವೆಲ್ ಅಲ್ಲಿ ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಾನೆ ನಾವು ಇದೆಲ್ಲ ಕಾರ್ಯಕ್ರಮ ನಾವು ಸಪೋರ್ಟ್ ಆಗಿದ್ದೀವಿ, ಸರ್ಕಾರ ಜೊತೆಯಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಗಮನಿಸ್ಕೊಬೇಕು. ಮುಂದೆ ಚುನಾವಣೆ ಬರ್ತದೆ, ಯಾವುದೇ ಚುನಾವಣೆ ಬಂದ್ರೆ ಯಾವತ್ತೂ ಇದು ಮರಿಬಾರ್ದು. ಯಾರು ನಿಮ್ಗೆ ಸಹಾಯಕ್ಕೆ ಬಂದಿದ್ದಾರೆ, ಯಾರು ನಿಮ್ಗೆ ದಿನನಿತ್ಯ ಸರ್ಕಾರದಿಂದ ನಿಮ್ಗೆ ಸವಲತ್ತು ಕೊಡ್ತಾ ಇದ್ದಾರೆ, ಅವ್ರ ಜೊತೆಲಿ ಮಾತ್ರ ಕೈ ಜೋಡಿಸ್ಬೇಕು. ಸುಮ್ಮನೆ ಭಾಷಣದಲ್ಲಿ ಮಾತಾಡಿ ನೀನ್ ಬೇರೆ ನಾನ್ ಬೇರೆ, ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ತಕ್ಕಂಥ ಪಕ್ಷ ಅದನ್ನು ಬಿಟ್ಬಿಡ್ಬೇಕು. ನಾವು ಇದ್ಯಾರು ನಿಮ್ಗೆ ಹಿಂದೂ ಮುಸಲ್ಮಾನ್ ಅಂತ ಮಾಡ್ತಾ ಇಲ್ಲ. ನಾವು ಹೇಳೋದು ಕಾರ್ಮಿಕರು ನಮ್ಗೆಲ್ಲ ಒಂದೇ, ಅದಕ್ಕೆ ಜಾತಿ ಇಲ್ಲ, ಬಣ್ಣ ಇಲ್ಲ, ನಾವೆಲ್ಲ ಅಣ್ಣ ತಮ್ಮಂದ್ರು, ನಾವೆಲ್ಲ ಒಂದೇ ಅಂತ ನಮ್ಮ ಒಂದು ಘೋಷಣೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ ಮುಂದಿನ ದಿವಸದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಆರಿಸ್ತಾ ನನಗೆ ಕರೆದಿ ಮಾತಾಡದ ನಮ್ಮ ಮುರುಗನ್ ಮತ್ತೆ ತಂಡರು ಮನಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ಬಾರ್ದು. ನೀವು ನಿಮ್ಮ ಇನ್ನು ಯಾರನ್ನ ಇದ್ರೆ, ನಿಮ್ ಜೊತೆಗಾರ ಯಾರನ್ನ ಇದ್ರೆ, ಬೇರೆಯವರು ಇದ್ರೆ ಎಲ್ಲಾರು ನೋಂದಣಿ ಮಾಡಿಸಿ. ನಿಜವಾಗ್ಲೂ ಬಡವ ಯಾರನ್ನ ನಿಜವಾಗ್ಲೂ ಕಾರ್ಮಿಕರಿದ್ರೆ ಅವ್ರಿಗೆ ನೋಂದಣಿ ಮಾಡಿಸಿ, ನಿಮ್ ಕಡೆಯಿಂದ ಸಹಾಯ ಆಗ್ಲಿ. ಅವರು ಮುಂದೆ ಬರಬೇಕು. ನಂದಾಯ್ತಪ್ಪ, ನಾನು ನೋಂದಣಿ ಮಾಡ್ಕೊಂಡು ನಮ್ಮನೆ ಕುಟುಂಬ ಅಂತ ಏನು ಯೋಚನೆ ಮಾಡಬೇಡಿ. ಸರ್ಕಾರ ಬಹಳ ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಾ ಇದೆ. ಎಲ್ಲರಿಗೂ ನೋಂದಣಿ ಮಾಡಿ, ಮುಂದಿನ ದಿವಸ ಎಲ್ಲರೂ ಒಳ್ಳೇದು ಮಾಡಿ. ನಮ್ಮ ಹೆಸರು ಮಾರಿಯಪ್ಪನ. ನನ್ನ ಮಗನಿಗೆ ಮದುವೆ ಆಯಿತು, 60,000 ರೂಪಾಯಿ ಕೊಟ್ಟರು ಲೇಬರ್ ಗಾರ್ಡಿಂದ. ಮಗಳಿಗೆ ಮದುವೆ ಆಯಿತು, 60,000 ರೂಪಾಯಿ ಕೊಟ್ಟರು. ಬೇರೆ ಏನೇನೋ ಮಾಡಿಕೊಡ್ತಾರೆ, ಕಾಲಷ್ಟು ಅದು ಇದು ಮಾಡಿಕೊಡ್ತಾರೆ. ಮುರುಗಣ್ಣ ಸ್ಪೆಷಾಲಿಟಿ ನನ್ನ ಮಗಂದು ಮದುವೆದು ಬಂತು, ಅದು ಕೊಡ್ತಾಯಿದೆ. ಅದು ಬಿಟ್ಟು ಇನ್ನು ಏನೇನೋ ಕೊಡ್ತಾಯಿದ್ದಾರೆ, ಸಿಸ್ಟಮ್ನಲ್ಲಿ ಏನೇನೈತೆ ಅದು ಕೊಡ್ತಾಯಿದ್ದಾರೆ ಹೊರಗಡೆಯಿಂದ. ಮುರುಗಣ್ಣನ ಮಾಡಿಕೊಟ್ಟಿದ್ದು ಸರ್. ನಮಗೆ ಮುರುಗಣ್ಣನ ಆಫೀಸಿಂದ ಏನೇನು ಸೌಲಭ್ಯ ಇದೆ ಅಂದರೆ, ಲೇಬರ್ ಕಾರ್ಡಲ್ಲಿ ಏನೇನಿದೆ ಎಲ್ಲ ಕರೆದಿ ಅವರೇ ನಮಗೆ ಈ ಥರ ಆಗಿದೆ, ಆ ಥರ ಏನಾದರೂ ಇನ್ಸಿಡೆಂಟ್ ಆಗಿದ್ರೆ ನಮಗೆ ಕರೆದಿ ಅವರೇ ಕರೆದಿ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ನಿಮಗೆ ಏನೇನಿದೆ, ಏನೇನಾಗಿದೆ ಎಲ್ಲ ಸೌಲಭ್ಯ ಅವರೇ ಕರೆದಿ ಈ ಥರ ಆಗಿದೆ, ಬನ್ನಿ ನೀವು ತಗೊಳ್ಳಿ, ಏನೇನಿದೆ ಎಲ್ಲ ಉಪಯೋಗಿಸ್ಕೊಳ್ಳಿ, ನೀವು ಸರ್ಕಾರದಿಂದ ಏನೇನು ಬರುತ್ತೆ ಬೆನಿಫಿಟ್ಟು ಎಲ್ಲ ಅವ್ರು ಕರೆದು ಕೊಡ್ತಾರೆ ಸರ್ ನಮಗೆ. ಮತ್ತು ಅವ್ರಿಗೆ ಮದುವೆಗೆ 60,000 ರೂಪಾಯಿ ಮೊನ್ನೆ ನಮ್ಮದೇ ರೀಸೆಂಟು ರಿಲೇಷನಲ್ಲಿ ಮದುವೆ ಆಯಿತು, ಅವ್ರು ಕರೆದಿ ಮಾಡಿಸಿ 60,000 ಅವ್ರು ಕೊಡಿಸಿದ್ರು ಸರ್. ಮತ್ತು ನಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು, ಕಾಲಿಗೆ ಫ್ರ್ಯಾಕ್ಚರ್ ಆಗಿತ್ತು, ಅವ್ರದ್ದು ಮೆಡಿಷನ್ನು ಅವರೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅವರೇ ಕರ್ಕೊಂಡೋಗಿ ಏನೇನು ಬೇಕು ನಿಮಗೆ ಸೌಲಭ್ಯ ಅಲ್ಲಿಂದ ಕ್ಲಿನಿಕ್ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ತೆಗ್ದು ಎಲ್ಲ ಅವರು ಮಾಡಿಸಿದ್ರು ಸರ್. ಏನು ಸರ್ ಇವತ್ತು ನೋಡಿ ಸರ್, ಇವತ್ತು ಸೇಫ್ಟಿ ಕಿಟ್ ಕೊಡ್ತಾಯಿದ್ದಾರೆ. ಸೇಫ್ಟಿ ಕರೆದಿ ಸೇಫ್ಟಿ ಅವರೇ ಯಾರ್ಯಾರು ಬೇಕು ನೋಡಿ ಬಂದಿದ್ದೀವಿ, ನಮ್ಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಾರೆ. ಒಂದು ತಿಂಗಳಾದಮೇಲೆ ಅವ್ರ ಸೌಲಭ್ಯ ಕೊಡ್ತಾರೆ ಸರ್. ಇಲ್ಲ ಎಲ್ಲ ಮುರುಗಣ್ಣನ ಆಫೀಸ್ ಇರೋದಕ್ಕೆ ಸರ್ ಭಾಳ ಒಳ್ಳೇದಾಗಿ ಸರ್. ಇಲ್ಲಾಂದರೆ ನಾವು ಲೇಬರ್ ಆಫೀಸ್ಗೆ ಹೋಗಬೇಕಾಗಿತ್ತು, ಅಲ್ಲಿ ಹೋಗಿ ಇದು ಮಾಡಬೇಕಾಗಿತ್ತು, ಅಲ್ಲಿ ಟೈಮ್ ಒಂದಿನ ವೇಸ್ಟ್ ಆಗೋದು, ಲೇಬರ್ ರಿನ್ಯೂವಲ್ ಮಾಡ್ಸೋಕ್ಕೆ ಒಂದಿನ ತೊಗೊಬೇಕಾಗಿತ್ತು. ಇಲ್ಲಿ ಮಾಡಿರೋದಕ್ಕೆ ನಮ್ಗೆ ಇಲ್ಲೇ ಸೌಲಭ್ಯ ಸಿಗುತ್ತೆ ಸರ್. ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಅಂತ ನಮ್ಮ ಅಧ್ಯಕ್ಷರಾದಂಥ ಮುರುಗನ್ ಸಾರ್ ಅವರು ನಡೆಸ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಒಂದು 1,500-2,000 ಜನ ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ನಮ್ಮ ಆಶೆ ಏನು ಅಂತಂದರೆ, ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಅವ್ರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗುತ್ತೆ ಅದು ಕೊಡಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಅದೇ ಥರ ತೊಗೊಳೋದಕ್ಕೋಸ್ಕರ ಲೇಬರ್ಗಾರರು ರೆಡಿ ಇರಬೇಕು. ಅದರಲ್ಲಿ ಒಂದು ಮದುವೆ ಸಹಾಯಧನ ಆಗ್ಬೋದು, ಮತ್ತು ಡೆತ್ ಅಮೌಂಟ್ ಆಗ್ಬೋದು, ಹಾಗೂ ಇನ್ನಿತರೆ ಮೆಡಿಕಲ್ದಾಗ್ಬೋದು, ಅಂಥದ್ದೆಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ನಮ್ಮ ಕಾರ್ಮಿಕರು ಪಡ್ಕೊಳ್ಳೋದಕ್ಕೋಸ್ಕರ ರೆಡಿ ಇರಬೇಕು. ಮತ್ತು ನಮ್ಮ
ನಮ್ಮ ಯೂನಿಯನ್ನಲ್ಲಿ ಹಲವಾರು ನಾವು ಕಾರ್ಯಕ್ರಮಗಳನ್ನು ಈ ಥರ ಮಾಡಿ ಕಾರ್ಮಿಕರಿಗೋಸ್ಕರ ಒಂದು ಹೆಲ್ಪ್ ಆಗೋದಕ್ಕೋಸ್ಕರ ನಮ್ಮ ಅಧ್ಯಕ್ಷರಾದಂಥ ಮುರುಗನ್ ಸರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಪ್ರಯತ್ನ ಮುಂದೇನೂ ಜಾರಿ ಇರುತ್ತೆ. ನಮ್ಮ ಕಾರ್ಮಿಕರು ಪಡ್ಕೊಳ್ಳೋದಕ್ಕೋಸ್ಕರ ಆಸಕ್ತರಾಗಿರಬೇಕು. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರದಿಂದ, ಲೇಬರ್ ಡಿಪಾರ್ಟ್ಮೆಂಟಿಂದ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಕಡೆಯಿಂದ ಈ ಚಾಮುಂಡಿ ಭಾಗದಲ್ಲಿ ಚಾಮುಂಡೇಶ್ವರಿಯ ಕಟ್ಟಡ ನಿರ್ಮಾಣ ಸಂಸ್ಥೆಯಿಂದ ಮತ್ತು RPL ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಮಿಕರಿಗೆ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಮಾಡಿದ್ದೇವೆ. ಬಹಳ ಒಳ್ಳೆಯ ಕೆಲಸ. ನಿಜವಾಗಲೂ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಎಲ್ಲ ಸಂತೋಷ್ ಲಾಡ್ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಭಾಳ ದೊಡ್ಡ ಯೋಚನೆ ಮಾಡಿದ್ದೀರ ತಾವು. ನೇರವಾಗಿ ಕಾರ್ಮಿಕರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಟ್ರೈನಿಂಗ್ ಕಿಟ್ಟನ್ನು ಕೊಟ್ಟು, ಸರ್ಟಿಫಿಕೇಟ್ನ ಕೊಟ್ಟು, ಸಹಾಯಧನ ಮಾಡಿ, ಅವ್ರ ಕುಟುಂಬವ್ರಿಗೆಲ್ಲ ಮಕ್ಕಳಿಗೆ ಸಹಾಯಧನ, ವಿದ್ಯಾಭ್ಯಾಸಕ್ಕೆ ಸಹಾಯಧನ, ಏನೇ ಆದರೂ ತೊಂದರೆ ಅದು ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡಿರೋದು ನಿಜವಾಗಲೂ ಶ್ಲಾಘನೀಯ. ಅವರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲ ಕಾರ್ಮಿಕರಿಗೆ ಇಡೀ ರಾಜ್ಯದಲ್ಲಿ, ಬಹುತೇಕ ಇಡೀ ದೇಶದಲ್ಲಿ ಈ ಥರ ಕಾರ್ಯಕ್ರಮಗಳು ಯಾರೂ ಕೊಟ್ಟಿಲ್ಲ ಅನಿಸುತ್ತೆ. ನಮ್ಮ ರಾಜ್ಯದ ಲೇಬರ್ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಅವರು ನಿಜವಾಗಲೂ ಈ ಲೇಬರ್ ಡಿಪಾರ್ಟ್ಮೆಂಟ್ ಮನೆಯವ್ರಿಗೆ ಮತ್ತು ಅವರು ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಅಂತ ಆರಿಸ್ತಾ ನಾನು ಮಾತು ಮುಗಿಸ್ತೇನೆ.